ಡಿವೈಡ್ ಮಾಡಿಕೊಂಡು ಸಪ್ರೇಟಾಗಿ ಒಂದು ಸೀರಿಯಲ್ ಪ್ರಕಾರ ಬರೆದಾಗ ನಿಮಗೆ ಏನಾಗುತ್ತೆ, ಡ್ರೆಸ್ ಕಟ್ಟಿಂಗು ಅಥವಾ ಡ್ರೆಸ್ ಅಳತೆ ಹಾಕುವಾಗ ನಿಮಗೆ ತುಂಬ ಈಸಿ ಆಗುತ್ತೆ. ಈ ಮೆಥಡ್ನ ನೀವು ಫಾಲೋ ಮಾಡಿದ್ರೆ, ನಾನು ಗ್ರೂಪಿಗೆ ಸೇರ್ತೀನಿ ಅಂತ ಅನ್ನೋರು ವಾಟ್ಸಪ್ ಮಾಡಿದ್ರೆ ಮಾತ್ರ ಅವ್ರನ್ನ ನಾನು ಗ್ರೂಪಿಗೆ ಆ್ಯಡ್ ಮಾಡ್ತೀನಿ. ಡ್ರೆಸ್ ಗ್ರೂಪು ಬೇರೆ, ನಂತರ ಬ್ಲೌಸ್ ಗ್ರೂಪು ಬೇರೆ. ನೀವು ಡ್ರೆಸ್ಸಿಗೆ ಅಂದರೆ ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್, ಇವತ್ತಿಂದ ಡ್ರೆಸ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಂತ ಬ್ಲೌಸ್ದೇನು ಎಲ್ಲೂ ಸ್ಟಾಪ್ ಆಗೋದಿಲ್ಲ. ಒಂದಿನ ಡ್ರೆಸ್ದಿದ್ದರೆ ಒಂದಿನ ಬ್ಲೌಸ್ ಇರುತ್ತೆ, ಒಂದಿನ ಬಿಟ್ಟು ಒಂದಿನ ಒಂದೊಂದು ವಿಡಿಯೋ ಬರ್ತಾ ಹೋಗುತ್ತೆ. ನೀವು ಯಾರೆಲ್ಲ ಡ್ರೆಸ್ನ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ವಿಡಿಯೋಗೆ ಜಾಯ್ನ್ ಆಗ್ಬೋದು. ನೀವು ಪ್ರತಿದಿನ ನಾನೇನು ವಿಡಿಯೋ ಹಾಕ್ತೀನಿ, ನಿಮಗೆ ಡ್ರೆಸ್ ಇಂಟ್ರೆಸ್ಟ್ ಇದ್ದವರು ಡ್ರೆಸ್ನ ಕಲಿಬೋದು, ಬ್ಲೌಸ್ ಇಂಟ್ರೆಸ್ಟ್ ಇದ್ದವರು ಬ್ಲೌಸ್ನ ಕೂಡ ಕಲಿಬೋದು ನಿಮಗೆ. ಯಾಕೆಂದರೆ ಈಗ ಬ್ಲೌಸ್ದು ಸ್ಟಾಪ್ ಮಾಡೋಕ್ಕಾಗಲ್ಲ. ಇನ್ನು ಪ್ರಿನ್ಸ್ ಕಟ್ ಇದೆ, ಕಟೋರಿ ಬ್ಲೌಸ್ದು ಸ್ಟಿಚಿಂಗ್ ಇದೆ, ನಂತರ ಬೋಟ್ ನೆಕ್ ಇದೆ, ಆಮೇಲೆ ಪ್ಯಾಚ್ ವರ್ಕ್ ಮಾಡುವಂಥದ್ದಿದೆ. ಎಲ್ಲ ನೆಕ್ದು ಚಾರ್ಟ್, ಎಲ್ಲ ಸೈಜ್ದು ನೆಕ್ ಚಾರ್ಟು ಬೇರೆ, ಶೋಲ್ಡರ್ ಚಾರ್ಟ್ ಬೇರೆ, ನಂತರ ಎಲ್ಲ ಸೈಜಿನ ಚಾರ್ಟು ಅದು ಕೂಡ ಇರುತ್ತೆ. ಎಲ್ಲದನ್ನು ನೀವಿನ್ನೂ ಬ್ಲೌಸಲ್ಲಿ ಕಲಿಯೋದು ತುಂಬಾ ಇದೆ. ಅದೇ ರೀತಿ ಇನ್ನೂ ಒಂದು ಸ್ವಲ್ಪ ನೋಟ್ಸ್ ಕೂಡ ನೀವು ರೆಡಿ ಮಾಡ್ಕೊಳ್ಳೋದು ಅದು ಕೂಡ ಬಾಕಿ ಇದೆ. ಹಾಗಾಗಿ ಅದಕ್ಕೂ ಕೂಡ ಎಲ್ಲೂ ಸ್ಟಾಪ್ ಆಗೋದಿಲ್ಲ, ಎರಡೂ ಕಲಿಬೋದು. ಬರೀ ಒಂದೇ ಬ್ಲೌಸ್ದೇ ಹಾಕ್ತಾ ಹೋದರೆ ನಿಮಗೂ ಡ್ರೆಸ್ಸು, ಯಾಕೆಂದರೆ ಈಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಜನ ಡ್ರೆಸ್ ಯೂನಿಫಾರ್ಮ್ದು ತುಂಬ ಜನ ಕೇಳ್ತಾ ಇದ್ದಾರೆ. ಹಾಗಾಗಿ ನಾನು ಡ್ರೆಸ್ದು ಕೂಡ ಕಂಟಿನ್ಯೂ ಮಾಡ್ತೀನಿ. ಒಂದಿನ ಡ್ರೆಸ್ದಿದ್ದರೆ ಒಂದಿನ ಬ್ಲೌಸ್ದಿರುತ್ತೆ. ನೀವು ಕಲಿಬೇಕು ಅಂದರೆ ಖಂಡಿತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆಯೇ ಲೈಕ್ ಕೊಟ್ಟರೆ ಪ್ರತಿದಿನ ನೀವು ಕಲಿಯೋದಕ್ಕೂ ನೀವು ನನಗೆ ಫೀಸ್ ಕೊಟ್ಟೋ ಆಗುತ್ತೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಎಲ್ಲೂ ಯಾರಾದರೂ ನಿಮಗೆ ಡ್ರೆಸ್ಸು ಬ್ಲೌಸು ಎಲ್ಲ ನೋಟ್ಸ್ ಮೆಥಡಲ್ಲಿ ಕಲಿಬೇಕು ಅಂತ ಯಾರಾದರೂ ಇಂಟ್ರೆಸ್ಟ್ ಇರೋರಿಗಿದ್ದರೆ ನಮ್ಮ ಚಾನಲ್ನ ನೀವು ಅವರಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶೇರ್ ಮಾಡ್ಬೋದು, ನೀವು ಅವರಿಗೆ ಶೇರ್ ಮಾಡೋದ್ರಿಂದ ಅವರು ಕೂಡ ಕಲಿತ ಹಾಗಾಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಫಸ್ಟ್ ಕ್ಲಾಸಲ್ಲಿ ನಾವು ಡ್ರೆಸ್ಸಿಂದು ಯಾವ ರೀತಿ ಏನು ಅನ್ನೋದನ್ನು ನೋಡೋಣ. ನಾನು ಆಲ್ರೆಡಿ ಹೇಳಿದ್ದೀನಲ್ಲ ನಿಮಗೆ, ಡ್ರೆಸ್ದು ಸೇಮ್ ಟೇಪು ಮಷಿನ್ನು ಎಲ್ಲ ನಾನು ಬ್ಲೌಸ್ದು ಯಾವ ರೀತಿ ಹೇಳಿದ್ದೀನೋ ಅದು ಎಲ್ಲನೂ ಬೇಕಾಗುತ್ತೆ. ಇದರಲ್ಲೂ ಕೂಡ ನಮಗೆ ಪ್ರತಿ ಸೇಮ್ ಮೆಟೀರಿಯಲ್ಸ್ ಎಲ್ಲ ಕೂಡ ಬೇಕಾಗುತ್ತೆ. ನೋಡಿ, ಇವತ್ತು ಕ್ಲಾಸ್ 1 ಇದು ಏನು ಬಂದು ಚೂಡಿದಾರ್ ಇದು ಕ್ಲಾಸ್ 1. ಫಸ್ಟಿಗೆ ನೀವು ಏನು ತಿಳ್ಕೋಬೇಕು ಅಂದರೆ, ಒಂದು ಡ್ರೆಸ್ಸಲ್ಲಿ ನಮಗೆ ಯಾವ ರೀತಿಯಾಗೆಲ್ಲ ಮೆಸರ್ಮೆಂಟ್ ಬರುತ್ತೆ, ಎಷ್ಟು ಮೆಸರ್ಮೆಂಟ್ ಇರುತ್ತೆ, ಒಂದು 10 ಟೈಪ್ ಮೆಸರ್ಮೆಂಟ್ ಇರುತ್ತೆ. ನೀವು ಫಸ್ಟ್ ಅದನ್ನು ನೀವು ನೋಟ್ ಮಾಡ್ಕೋಬೇಕು. ಪ್ರತಿಯೊಂದೂ ನಾನು ಯಾವ್ಯಾವುದು ಈ ಸಲ ಏನು ಮಾಡ್ತೀನಿ ಅಂದರೆ, ನಾನು ಸ್ಪೀಡಾಗಿ ಮುಂದಕ್ಕೆ ಹೋಗೋದಿಲ್ಲ. ಅದು ಕ್ಲಿಯರ್ ಆಗೋವರೆಗೂ ಮುಂದಕ್ಕೆ ಹೋಗೋದು ಬೇಡ. ಯಾಕೆಂದರೆ ಈಗ ಒಂದು ಡ್ರೆಸ್ ನೀವು ಎಲ್ಲ ಸೈಜಿನ ಡ್ರೆಸ್ಸು ಕಲಿಬೇಕಾಗುತ್ತೆ, ಎಲ್ಲ ರೀತಿಯಾಗಿ ನೀವು ಪ್ಯಾಂಟ್ಗಳನ್ನ ಕಲಿಬೇಕಾಗುತ್ತೆ. ಹಾಗಾಗಿ ಎಲ್ಲೂ ಮುಂದಕ್ಕೆ ಹೋಗೋದು ಬೇಡ, ನೋಟ್ಸ್ ಪ್ರಕಾರನೇ ಹೋಗೋಣ. ಒಂದು ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ವಿಡಿಯೋ ದೊಡ್ಡದಾದರೂ ಕೂಡ ನೀವು ಬೇಜಾರು ಮಾಡ್ಕೊಳ್ಳಲ್ಲ. ನಾವು ಕಲಿತೀವಿ ಅಂತ ನೀವು ಕಮೆಂಟ್ ಮಾಡಿದ್ರಿ ಅಂದರೆ ಖಂಡಿತ ನಾನು ಅದೇ ರೀತಿಯಾಗಿ ಹೇಳ್ಕೊಡ್ತೀನಿ. ಇಲ್ಲಾಂದರೆ ವಿಡಿಯೋ ಸ್ವಲ್ಪ ಒಂದು 10 ನಿಮಿಷದೊಳಗಡೆ ಬೇಕು ಅನ್ನೋರು ಕಮೆಂಟ್ ಮಾಡಿ. ಹಾಗೆಯೇ ಇಲ್ಲ ನಮಗೆ ಪರವಾಗಿಲ್ಲ 20 ನಿಮಿಷ ಆದರೂ ನಾವು ನೋಡ್ತೀವಿ, ನಮಗೆ ನೋಟ್ಸ್ ಎಲ್ಲ ಪ್ರತಿಯೊಂದನ್ನು ಬರೆಯೋದು ಹೇಳ್ಕೊಡಿ ಅನ್ನೋ ಹಾಗಿದ್ದರೆ ಒಂದು ಸ್ವಲ್ಪ ಲೇಟ್ ಆದ್ರೂ ನಾವು ನೋಡ್ತೀವಿ ಅನ್ನೋರು ಅದಕ್ಕೂ ಕೂಡ ನೀವು ಕಮೆಂಟ್ ಮಾಡಿ. ಯಾವ ರೀತಿ ಕಮೆಂಟ್ ಇರುತ್ತೆ ಅನ್ನೋದ್ರ ಮೇಲೆ ಮುಂದಿನ ವಿಡಿಯೋಗಳು ಬರ್ತಾ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ನಮಗೆ ಸೈಜಲ್ಲಿ ನಮಗೆ ಫಸ್ಟ್ ಯಾವುದಿರುತ್ತಂದರೆ XS. ಇದನ್ನು ನೀವು ಕಂಪಲ್ಸರಿಯಾಗಿ ತಿಳ್ಕೊಳ್ಳೇಬೇಕು. ಡ್ರೆಸ್ಸಲ್ಲಿ ನೀವು ಈ ನೋಟ್ಸಲ್ಲಿ ನೀವು ಫಸ್ಟಿಗೆ ಇದನ್ನು ಖಂಡಿತ ಬರೀಲೇಬೇಕು. ಒಂದಷ್ಟು ಬ್ಲೌಸಿಂದು ಏನಿದೆ ಒಂದಷ್ಟು ಗ್ಯಾಪ್ ಮಾಡಿ ನೀವು ಇದನ್ನು ಬರ್ಕೋಬೋದಾಗತ್ತೆ. XS ನಂತರ S, ಓಕೆ, ನಂತರ ಬಂದು M, ನಂತರ L, ನಂತರ XL ಅಥವಾ 1L, ಫಸ್ಟ್ L ಎರಡು ಕೂಡ ನಾವು ಇದನ್ನು ಕರಿಬೋದು. ಆಮೇಲೆ XXL, ನಂತರ XXL, ನಂತರ 4XL, ನಂತರ 5XL, ನಂತರ ಹೆವಿ ಸೈಜ್ ಅಥವಾ ಬಿಗ್ ಸೈಜ್ ಅಂತಾದರೂ ನೀವು ಬರ್ಕೊಳ್ಳಿ. ತುಂಬಾ ರೇರ್ ಇದು ಈ ಸೈಜ್ ಬರೋದು, ಆದ್ರೂ ಬರ್ಕೊಳ್ಳಿ ಹೆವಿ ಸೈಜ್.
ಇಷ್ಟು ನಮಗೆ ಇರುತ್ತೆ ಇದರಲ್ಲಿ ಸೈಜಲ್ಲಿ. ಡ್ರೆಸ್ಸಲ್ಲಿ ಈ ಸೈಜ್, ಬ್ಲೌಸಲ್ಲಿ ನಾವು ಈ ರೀತಿಯಾಗಿ ಸೈಜು ಇಷ್ಟೇ ಇರುತ್ತೆ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಬ್ಲೌಸಲ್ಲಿ ಮಾತ್ರ ಖಂಡಿತ ಇರುತ್ತೆ. ನಾನು ಪ್ರತಿದಿನ ಯಾವ್ಯಾವ ನೋಟ್ಸು ಯಾವ್ಯಾವ ರೀತಿ ನಿಮ್ಗೆ ಹೇಳ್ಕೊಡ್ತೀನೋ ಅದೇ ರೀತಿಯಾಗಿ ನೀವು ಕೂಡ ಬರ್ಕೋಬೇಕಾಗತ್ತೆ. ನೋಡಿ, ಈಗ ಇದು ಡ್ರೆಸ್ಸಲ್ಲಿ ನಮಗೆ ಖಂಡಿತ ಇದು ಬೇಕೇ ಬೇಕು. ಈ ರೀತಿ ಇದನ್ನು ಬರ್ಕೊಳ್ಳಿ. 10 ಸೈಜು ಹೇಳ್ತಾಯಿದ್ದೀನಿ ನಾನು ಇವತ್ತು. ಇದು ನೋಡಿ, XS ಅಲ್ಲಿ ಏನು ಬರುತ್ತೆ ನಮಗೆ 22, 23, 24. ಓಕೆ, ಇಷ್ಟು ಇಂಚುಗಳು. ಸರಿನಾ ಫ್ರೆಂಡ್ಸ್? ನೋಡಿ, 22, 23, 24 XS ಅಲ್ಲಿ ನಮಗೆ ಇಷ್ಟು ಇರುತ್ತೆ. ನಂತರ S ಸೈಜಲ್ಲಿ ಏನಿರುತ್ತೆ 26, 27, 28, 26ರಿಂದ 28. ಇದು ನಮಗೆ S ಸೈಜಲ್ಲಿ ಇಷ್ಟು ಬರುತ್ತೆ. ಇಷ್ಟು ಇಂಚು ಅಂತಲೂ ಇದನ್ನು ನೋಟ್ ಮಾಡ್ಕೊಳ್ಳಿ ನೀವು. ಸೈಜ್ ಅಂತಲೂ ಬೇಕಿದ್ರೆ ನೋಟ್ ಮಾಡ್ಕೊಳ್ಳಿ. ಈ ಥರ ಇರುತ್ತೆ. ನಂತರ ನಮಗೆ M ಸೈಜಲ್ಲಿ ಏನಿರುತ್ತೆ 30, 31, 32, 30ರಿಂದ 32 ಇದಕ್ಕೆಲ್ಲ ನಾವು M ಅಂತ ಕರಿತೀವಿ. ಇದನ್ನು ಕೂಡ ಸೇಮ್ ಇರುತ್ತೆ. ನಂತರ L ಸೈಜ್, L ಅಂದರೆ ಅಲ್ಲಿಂದ ನಮಗೆ M ಇಂದ ಮೀಡಿಯಮ್ ಸೈಜ್, ಇದು S ಸ್ಮಾಲ್ ಸೈಜ್. ಇದು L ಬಂದು ಸ್ವಲ್ಪ ಲಾಂಗ್ ಇರುತ್ತೆ, ಒಂದು ಸ್ವಲ್ಪ ನಮಗೆ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ. L ಅಂದರೆ ಮೀಡಿಯಮ್ಗಿನ್ನ ಒಂದು ಸ್ವಲ್ಪ ದೊಡ್ಡ ಸೈಜ್. ಇದು ಬಂದು ನಮಗೆ 34, 35, 36, 34, 35, 36. ನಂತರ XL ಅಂದರೆ ಮಾಮೂಲಿಯಾಗಿ ನಮಗೆ ಡೈಲಿ ನಾವು ಜಾಸ್ತಿ ಸ್ಟಿಚ್ ಮಾಡೋದು ಇಷ್ಟಿರುತ್ತೆ. M, L, XL ಇಷ್ಟು ಸೈಜಲ್ಲಿ ನಾವು ಜಾಸ್ತಿನ ಡ್ರೆಸ್ನ ಸ್ಟಿಚ್ ಮಾಡ್ತೀವಿ. ನಿಮಗೆ ನಾನು ಎಲ್ಲ ಥರ ಮೆಜರ್ಮೆಂಟ್ ಚಾರ್ಟ್ ಕೂಡ ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ತುಂಬ ಜನ ನನಗೆ ಕನ್ಫ್ಯೂಸ್ ಮಾಡಿಬಿಡ್ತೀರ ನೀವು, ಮೇಡಮ್ ಅದರದ್ದು ಇದು ಕೊಡಿ, ನೋಟ್ಸ್ ಕೊಡಿ, ಇದ್ರದ್ದು ಕೊಡಿ ಅಂತ. ಯಾಕೆಂದರೆ ನನಗೂ ಟೈಮ್ ಬೇಕಲ್ಲ ಇವನ್ನೆಲ್ಲ ಬರೆಯೋದಕ್ಕೆ. ಸ್ವಲ್ಪ ನೀವು ಅರ್ಥ ಮಾಡಿಕೊಂಡು ನೋಡ್ಕೋಬೇಕಾಗತ್ತೆ. ಒಂದೊಂದು ನಾನು ಯಾವತ್ತು ಹಾಕಿರ್ತೀನೋ ಆವತ್ತಿಂದ ನೀವು ಕಲಿಬೋದಾಗತ್ತೆ. ನೋಡಿ, ಈಗ XLಲ್ಲಿ ನಮಗೆ 38, 39, 40, 38, 39, 40. ಇಲ್ಲಿ 38 to 40 ಅಂತ ಕೂಡ ನೀವು ಬರ್ಕೋಬೋದು. ಈ 3 ಇಂಚಿಗೆ ನಾವು ಒಂದೊಂದು ಸೈಜ್ನ ಹೇಳ್ತೀವಿ. XL ಬಂದರೆ 38ರಿಂದ 40. ನಂತರ ಡಬಲ್ XL ಎಷ್ಟು ಬರುತ್ತೆ 42ರಿಂದ 43, 44, 42, 43, 44 ಈ ಸೈಜ್ ಡಬಲ್ XL ಆಗುತ್ತೆ. ಫಸ್ಟ್ನೇ ನೋಟ್ಸೇ ನೀವು ಖಂಡಿತ ಇದನ್ನೇ ಬರ್ಕೋಬೇಕಾಗತ್ತೆ. ನಂತರ ನಮಗೇನಿದೆ ತ್ರಿಬಲ್ XLಲ್ಲಿ ಏನು ಬರುತ್ತೆ 46, 47, 48, 46, 47, 48 ಸೇಮ್ ಇಂಚು, ಸೇಮ್ ಸೈಜ್ ಎಲ್ಲ ಇದೇ ರೀತಿ. ನೀವು ನಾನು ಇಲ್ಲಿ ಡಾಟ್ ಇಟ್ಟಿದ್ದೀನಿ ಅಂತ ಅದೇ ರೀತಿ ಬಿಡಬೇಡಿ. ನೀವಿನ್ನೂ ಕ್ರಿಯೇಟಿವಿಟಿ ನಿಮಗೆ ಅರ್ಥ ಆಗೋ ರೀತಿ, ನಿಮಗೆ ತಲೆಗೆ ಬರೋ ರೀತಿ ನೀವಿನ್ನೂ ಬರ್ಕೋಬೇಕಾಗುತ್ತೆ. ನಂತರ ನಮಗೇನಿದೆ 4XLಲ್ಲಿ ನಮಗೆ ಎಷ್ಟು ಬರುತ್ತೆ 50, 51, 52, 50, 51, 52 ನೋಡಿ ಈ ರೀತಿ ಬರ್ಕೋಬೇಕಾಗುತ್ತೆ. ನಂತರ 5XL ಕೂಡ ತುಂಬ ಕಡಿಮೆ ಇದೆ. ಆದರೂ 5XL ನಾವು ನೋಟ್ಸಲ್ಲಿ ಎಲ್ಲ ಬರಿಬೇಕು. ಯಾಕೆ ಅಂದರೆ ನಮಗೆ ಇದೇ ಸೈಜ್ ಬರುತ್ತೆ, ಇಷ್ಟೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ರು ಏನು ಹೇಳ್ತಾರೆ ಅಂದರೆ ನಮಗೆ ನೋಡಿ ನಮ್ಮದು ಸೈಜ್ ನಮ್ಮದು XL ಇದೆ ಅಥವಾ M ಸೈಜ್ ಇದೆ, L ಸೈಜ್ ಇದೆ, 4XL ಇದೆ, ಈ ರೀತಿ ಹೇಳಿದಾಗೂ ಕೂಡ ನಿಮಗೆ ಈ ಸೈಜಿಗೆ ಇಷ್ಟಿರುತ್ತೆ ಅನ್ನೋದು ನಿಮಗೆ ಖಂಡಿತ ಗೊತ್ತಾಗುತ್ತೆ. ಅದು ನೋಡಿ 5XLಲ್ಲಿ ನಮಗೇನು ಬರುತ್ತೆ
54 55 56 54 55 56 ಇದು ಸೇಮ್ ಅಂತ ಇದನ್ನು ಇಂಚುಗಳು ಸೈಜು ಅಂತಲೇ ಬರ್ಕೊಳ್ಳಿ. ಬಿಗ್ ಸೈಜ್ ಅಥವಾ ಹೆವಿ ಸೈಜ್ ಅಂದರೆ ಅದು ತುಂಬಾ ರೇರ್, ಕಡಿಮೆ, ಆದರೂ ನೀವು ಬರ್ಕೊಳ್ಳೋ ಹಾಗಿದ್ದರೆ ಬರ್ಕೋಬೋದು. 56 ಆಯಿತು. 58 59 60 ಮುಂದಕ್ಕೆ ಎಷ್ಟೇ ಬಂದ್ರೂ ಇದೇ ಸರಿ ಹೋಗುತ್ತೆ ಆ ಸೈಜಿಗೆ. ನೋಡಿ ಇಷ್ಟು, ಈ ಸೈಜ್ನ ನೀವು ಇದನ್ನು ಬರ್ಕೊಳ್ಳಿ. ನಂತರ ನಾವು ಒಂದು ಡ್ರೆಸ್ ಮೆಜರ್ಮೆಂಟ್ ತೊಗೋಬೇಕಾದ್ರೆ ಏನೆಲ್ಲ ನಾವು ಬರ್ಕೊಂಡಿರಬೇಕು ಅದು ಕೂಡ ನಮಗೆ ಫಸ್ಟು ಈಗ ಒಂದು ಡ್ರೆಸ್ನ ನೀವು ಅಳತೆ ಹಿಡಿತೀರಾ ಅಂತಂದಾಗ ಯಾವುದ್ಯಾವುದು ಈಗ ನಾವು ಬರೆದ್ಬಿಟ್ರೆ ಏನಾಗುತ್ತೆ, ಅದು ಸೈಜ್ದು ಗೊತ್ತಾಗಲ್ಲ ನಮಗೆ. ಫಸ್ಟು ಒಂದರಲ್ಲಿ ಏನು ಬರುತ್ತೆ ನೋಡಿ, ಒಂದರಲ್ಲಿ ನಮಗೇನು ಬರುತ್ತೆ, ಫಸ್ಟು ಡ್ರೆಸ್ಸಲ್ಲಿ ನಾವು ಏನೇನು ಬರ್ಕೋಬೇಕು ಅಳತೆ ಹಿಡಿದು ಇದನ್ನ ಬರ್ಕೊಳ್ಳಿ. ನಾಳೆ ನಿಮಗೆ ಅಳತೆ ಹಿಡಿದು ಇದ್ರ ಮುಂದೆನೇ ಬರೆಯೋದು ಹೇಗೆ ಅಂತ ನಾನು ತೋರಿಸ್ತೀನಿ. ನೋಡಿ, ಫಸ್ಟು ಭುಜ ಆಯಿತು. ನಂತರ ಭುಜದ ಉದ್ದ, ನಂತರ ಕತ್ತಿನ ಅಗಲ ಅಥವಾ ಶೋಲ್ಡರ್ ಪಟ್ಟಿ ಎರಡೂ ತೊಗೋಬೋದು. ನಾನು ಬ್ಲೌಸಲ್ಲಿ ನಿಮಗೆ ಶೋಲ್ಡರ್ ಪಟ್ಟಿದು ಹೇಳಿದ್ದೆ, ಇದರಲ್ಲಿ ಕತ್ತಿನ ಅಗಲ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ ಏನೋ, ಬೇಡ, ಭುಜದ ಅಗಲನೇ ಬರ್ಕೊಂಡ್ಬಿಡಿ. ಅರ್ಥ ಆಗುತ್ತೆ ಅನ್ನೋರು ಕತ್ತಿಂದು ಬರ್ಕೊಳ್ಳಿ, ಇಲ್ಲಾಂದರೆ ಭುಜ. ಆಯಿತಾ? ಭುಜದ ಅಗಲ, ಅದು ಉಳಿದಿರೋದು ಏನಿರುತ್ತೆ ನಮಗೆ ನೆಕ್ ಬಂದಿರುತ್ತೆ. ನಂತರ ಕತ್ತಿನ ಉದ್ದ, ಹಿಂಭಾಗದ ಕತ್ತಿನ ಉದ್ದ ನೋಡಿ, ಶೋಲ್ಡರ್ ಹಾರ್ಮೋಲ್, ಶೋಲ್ಡರ್ ಪಟ್ಟಿ ಅಥವಾ ನೆಕ್ ವಿಡ್ತ್, ನೆಕ್ ಲೆಂತ್, ಫ್ರಂಟ್ ನೆಕ್ ಲೆಂತ್, ಬ್ಯಾಕ್ ನೆಕ್ ಲೆಂತ್, ಇಷ್ಟು ಒಂದರಲ್ಲಿ ನಾವು ಫಸ್ಟು ಇದನ್ನು ಬರ್ಕೋಬೇಕಾಗತ್ತೆ. ಕಂಪಲ್ಸರಿ ಇದನ್ನು ನೋಡ್ಕೊಳ್ಳಿ. ಸೆಕೆಂಡ್ ಒಂದು ಲೈನ್ ಗ್ಯಾಪ್ ಬಿಟ್ಟು ನೀವು ಸೆಕೆಂಡ್ ಬರ್ಕೋಬೇಕಾಗತ್ತೆ. ಇದರಲ್ಲಿ ಏನೇನು ಬರ್ಕೋಬೇಕು ಅಂತಂದರೆ ನಮಗೆ ಉದ್ದ ಅಂದರೆ ಫುಲ್ಲು ಪೂರ್ಣ ಉದ್ದ, ಆಯಿತಾ? ನಂತರ ಎರಡನೇದು ಬಂದು ಸೊಂಟದ ಉದ್ದ, ನಂತರ ಕಟ್ಟು ಉದ್ದ, ಇದನ್ನು ಇಷ್ಟು ಬರ್ಕೋಬೇಕಾಗುತ್ತೆ. ನಂತರ ಮೂರನೇ ಸ್ಟೆಪ್ಪಲ್ಲಿ ಏನು ಬರ್ಕೋಬೇಕು ನೀವು, ಇದನ್ನು ನೋಡಿ, ಇದಕ್ಕೂ ಅಷ್ಟೇ ಒಂದು ಲೈನ್ ಬಿಟ್ಬಿಡಿ. ಈಗ ಏನು ಬರುತ್ತೆ ನಮಗೆ, ಸುತ್ತಳತೆ ಸೊಂಟದ ಸುತ್ತಳತೆ ಹೇಳ್ತಾ ಹೋಗ್ತೀನಿ, ನೀವು ಬೇಕಿದ್ರೆ ಹಂಗೆ ಬರ್ಕೋಬೋದು. ನಂತರ ಕಟ್ ಸುತ್ತಳತೆ, ನಂತರ ಫೈನಲಿ ಬಾಟಮ್. ಒಂದು ಡ್ರೆಸ್ಗೆ ನಮಗೆ ಇಷ್ಟೆಲ್ಲ ನಾವು ಬರೀಬೇಕಾಗುತ್ತೆ. ಈ ರೀತಿ ಡಿವೈಡ್ ಮಾಡಿಕೊಂಡು ಸಪ್ರೇಟಾಗಿ ಒಂದು ಸೀರಿಯಲ್ ಪ್ರಕಾರ ಬರೆದಾಗ ನಿಮಗೆ ಏನಾಗುತ್ತೆ, ಡ್ರೆಸ್ ಕಟ್ಟಿಂಗು ಅಥವಾ ಡ್ರೆಸ್ ಅಳತೆ ಹಾಕುವಾಗ ನಿಮಗೆ ತುಂಬ ಈಸಿ ಆಗುತ್ತೆ. ಈ ಮೆಥಡ್ನ ನೀವು ಫಾಲೋ ಮಾಡಿದ್ರೆ, ನೀವೇನಾದರೂ ಎಲ್ಲ ಕೂಡಿಸಿ ಇದು ಒಂದು ಈ ಕಡೆ ಈ ಕಡೆ ಬಂತು, ಈ ರೀತಿ ಎಲ್ಲ ಬರೆದಾಗ ಏನಾಗುತ್ತೆ, ಡ್ರೆಸ್ದು ಜಲ್ದಿ ಅರ್ಥ ಆಗಲ್ಲ, ಆ ರೀತಿ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಸಪ್ರೇಟ್ ನಾನು ಹೇಗೆ ಬರ್ತಿದ್ದೀನೋ ಇದೇ ರೀತಿ ಬರ್ಕೊಳ್ಳಿ ನೀವು. ನಾಳೆ ವಿಡಿಯೋದಲ್ಲಿ ನಾನು ನಿಮಗೆ ಇದನ್ನು ಅಳತೆ ಹಿಡಿದು ಯಾವ ರೀತಿಯಾಗಿ ಬರಿಬೇಕು, ನಾವು ಅಳತೆ ಯಾವ ರೀತಿ ಡ್ರೆಸ್ಸಿಂದ ಅಳತೆ ತೊಗೊಳ್ಳೋದು ಹೇಗೆ, ಅನಂತರ ಅದನ್ನು ಯಾವ ರೀತಿ ನಾವು ನೋಟ್ಸಲ್ಲಿ ಬರ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ಎಲ್ಲ ಹೇಳ್ಕೊಡ್ತೀನಿ ಫ್ರೆಂಡ್ಸ್.
ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಕೇಳ್ತಾ ಇದ್ದೀರಾ, ಅಕ್ಕ ಗ್ರೂಪ್ ಮಾಡಿ ಅಂತ. ಗ್ರೂಪ್ ಮಾಡಬೇಕು ಅಂತ ಇಷ್ಟ ಇರೋರು ನೀವೆಲ್ಲರೂ ಹಾಯ್ ಅಂತ ಬೇಡ, ಐ ಆಮ್ ಇನ್ ಗ್ರೂಪ್, ನಾನು ಗ್ರೂಪಿಗೆ ಸೇರ್ತೀನಿ ಅಂತ ಅನ್ನೋರು ವಾಟ್ಸಪ್ ಮಾಡಿದ್ರೆ ಮಾತ್ರ ಅವ್ರನ್ನ ನಾನು ಗ್ರೂಪಿಗೆ ಆ್ಯಡ್ ಮಾಡ್ತೀನಿ. ಡ್ರೆಸ್ ಗ್ರೂಪು ಬೇರೆ, ನಂತರ ಬ್ಲೌಸ್ ಗ್ರೂಪು ಬೇರೆ. ನೀವು ಡ್ರೆಸ್ಸಿಗೆ ಅಂದರೆ ಡ್ರೆಸ್ದು ನೀವು ತೊಗೋಬೋದು, ಅಥವಾ ಬ್ಲೌಸ್ದು ಅಂದರೆ ನೀವು ಬ್ಲೌಸ್ದು ಕೂಡ ತೊಗೋಬೋದು. ನಿಮ್ಮ ಇಂಟ್ರೆಸ್ಟು. ಇಲ್ಲ ನಾನು ಎರಡಕ್ಕೂ ಬರ್ತೀನಿ ಅಂದರೆ ಎರಡಕ್ಕೂ ಕೂಡ ನೀವು ಐ ಆಮ್ ಇನ್ ಗ್ರೂಪ್, ನಾನು ಗ್ರೂಪಿಗೆ ಸೇರ್ತೀನಿ. 1 ಅಂದರೆ ಬ್ಲೌಸು, 2 ಅಂದರೆ ಡ್ರೆಸ್ಸು. ನೀವೇ ನಾನು ಗ್ರೂಪಲ್ಲಿ ಇರ್ತೀನಿ, ಇದರಿಂದ ನನಗೂ ಹೆಲ್ಪ್ ಆಗುತ್ತೆ ಅನ್ನೋ ಹಾಗಿದ್ದರೆ ನೀವು ಖಂಡಿತ ನನಗೆ ವಾಟ್ಸಪ್ಪಲ್ಲಿ ನಿಮ್ಮ ಹೆಸರು ಐ ಆಮ್ ಇನ್ ಗ್ರೂಪ್ ಅಂತ ನೀವು ಕಳಿಸಿದಾಗ ನಾನು ಖಂಡಿತ ನಿಮ್ಮನ್ನು ಗ್ರೂಪ್ಗೆ ಜಾಯಿನ್ ಮಾಡ್ತೀನಿ. ಗ್ರೂಪ್ ಮಾಡೋಣ ಒಂದು. ಯಾಕೆಂದರೆ ಒಂದೊಂದು ಸಲ ಈಗ ಪ್ರತಿಯೊಂದು ಈಗ ನೋಡಿ, ನೀವೊಂದು 20 ಜನ ಇರ್ತೀರಾ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಒಂದಷ್ಟು ಜನ ಸ್ವಲ್ಪ ಇಂಪ್ರೂವ್ಮೆಂಟ್ ಮುಂದೆ ಇರ್ತಾರೆ, ಒಂದಷ್ಟು ಜನ ಈಗಷ್ಟೇ ಬರ್ತಾ ಇರೋರು ಇರ್ತಾರೆ. ಹಾಗಿದ್ದಾಗ ಈಗ ನನಗೆ ಸಡನ್ನಾಗಿ ನೀವು ವಾಟ್ಸಪ್ಪಲ್ಲಿ ಹಾಕಿರ್ತೀರ, ನಾನು ಸಡನ್ನಾಗಿ ದಿನಕ್ಕೆ ಒಂದೇ ಸಲ ನಾನು ಆನ್ ಮಾಡಿ ನೋಡೋದು, ಟೈಮ್ ಇದ್ದರೆ ನೋಡ್ತೀನಿ, ಇಲ್ಲಾಂದರೆ ಸಂಜೆ 10 ಗಂಟೆ ಮೇಲೆ ರಾತ್ರಿ ಮಾತ್ರ ನಾನು ನೋಡೋದು ಜಾಸ್ತಿ ಅದನ್ನು. ಹಾಗಿದ್ದಾಗ ನೀವೇನಾದರೂ ಈಗ ನಿಮಗೆ ಡೌಟ್ಸ್ ಇರೋದು ಕೇಳಿದ್ರಿ ಅಂದರೆ ನಿಮಗಿನ್ನ ಸ್ವಲ್ಪ ಮುಂದೆ ಇರೋರು, ಸ್ವಲ್ಪ ಅರ್ಧ ಕಲ್ತಿರೋರು ಇದ್ದರೆ ಏನಾಗುತ್ತೆ, ನಿಮಗೆ ಅವರು ಸಲಹೆ ಕೊಡ್ತಾರೆ. ಆ ರೀತಿಯಾಗೆಲ್ಲ ಇರುತ್ತೆ. ಏನೇ ಡೌಟ್ಸ್ ಇದ್ದರೂ ನಿಮಗೆ ಆವಾಗಲೇ ಕ್ಲಿಯರ್ ಇರುತ್ತೆ. ಅವರು ಡೌಟ್ಸ್ನ ನಿಮ್ಗೆ ಯಾವ ರೀತಿ ಕ್ಲಿಯರ್ ಮಾಡಿದ್ದಾರೆ, ರಾಂಗ್ ಇದೆಯಾ ರೈಟ್ ಇದೆಯಾ ಅಂತ ಅದನ್ನು ಕೂಡ ನಾನು ಚೆಕ್ ಮಾಡಿನೇ ನಿಮಗೆ ಹೇಳಿರ್ತೀನಿ. ತುಂಬ ಜನ ಮಷಿನ್ ಬಗ್ಗೆ ಕೇಳ್ತಾ ಇದ್ರಿ, ಎಷ್ಟು ರೇಟಿನ ತೊಗೋಬೇಕು, ಯಾವ್ದು ತೊಗೋಬೇಕು ಅಂತ. ನೋಡಿ, ಈಗ ಒಂದು ಮಷಿನ್ ನಾವು ತೊಗೋಬೇಕು ಅಂದರೆ ಇಷ್ಟೇ ರೇಟ್ ಇರುತ್ತೆ ಅಂತ ಗೊತ್ತಿರಲ್ಲ, ಖಂಡಿತ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ. ಈಗ ಪ್ರೆಸೆಂಟ್ ಈಗ 1 ತಿಂಗಳ ಹಿಂದೆ ತೊಗೊಂಡಿರೋರದು ಮಷಿನ್ ಕೂಡ ನೆಕ್ಸ್ಟ್ ಇನ್ನೊಂದು ತಿಂಗಳು ತೊಗೊಳಕ್ಕೆ ಹೋದರೆ ಅದು ಹೆಚ್ಚು ಕಡಿಮೆ ಆಗಿರುತ್ತೆ. ನಿಮ್ಮ ಬಜೆಟ್ಟು ನಿಮಗೆ ಯಾವ ರೀತಿ ಸರಿ ಹೋಗುತ್ತೆ ಅಂತ ನೋಡಿಕೊಂಡು ನೀವು ತೊಗೋಬೋದು. ಇಲ್ಲ ನಾನು ಸುಮ್ಮನೆ ನಾರ್ಮಲಾಗಿ ನಮಗೊಂದು ಸಿಂಗಲ್ ಮಷಿನ್ ಆದರೆ ಸಾಕು ಅಂತ ಅನ್ನೋರಿದ್ದರೆ ನೀವು ಖಂಡಿತ ಸಿಂಗಲ್ ಮಷಿನ್ನ ತೊಗೋಬೋದು. ಅದು 6ರಿಂದ 6.5 7 ಮಷಿನ್ ಮೇಲೆ. ಅದರಲ್ಲೂ ರೌಂಡ್ ಮಾಡಲ್ಲು, ಸ್ಕ್ವಯರ್ ಮಾಡಲ್ಲು ಅಂತ ಇರುತ್ತೆ. ಅದು ರೌಂಡ್ ಮಾಡಲ್ ತೊಗೊಂಡ್ರೆ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ. ಸ್ಕ್ವಯರ್ ಮಾಡಲ್ ತೊಗೊಂಡ್ರೆ ಅಂದರೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಸ್ವಲ್ಪ ಹೆವಿ ಇರುತ್ತೆ ಮಷಿನ್ನು. ಸಿಂಗಲ್ ಮಷಿನಲ್ಲೂ ಆಯಿತು, ಡಬಲ್ ಮಷಿನಲ್ಲೂ ಆಯಿತು, ನೀವು ರೌಂಡು ಅಥವಾ ಸ್ಕ್ವಯರು ಯಾವ ಮಾಡಲ್ ತೊಗೊತೀರ ಅನ್ನೋದ್ರ ಮೇಲೆ ರೇಟ್ ಇರುತ್ತೆ. ಆದಷ್ಟು ನಿಮ್ಮ ಬಜೆಟ್ ನೋಡಿಕೊಂಡು ನೀವು ಮಷಿನ್ನ ತೊಗೋಬೋದು. ಇಲ್ಲ ನಿಮ್ಮ ಹತ್ರ ಎಲ್ಲಾದರೂ ಸೆಕೆಂಡ್ ಹ್ಯಾಂಡ್ ಮಷಿನ್ ಸಿಗುತ್ತೆ, ನಾನು ಕಲಿಯೋವರೆಗೂ ಅದರಲ್ಲೇ ಮಾಡ್ತೀನಿ ಅಂದರೆ 2,500-3 ಸಾವಿರ ಕೊಟ್ಟು ಕೂಡ ನೀವು ಸಿಂಗಲ್ ಮಷಿನ್ ಅಥವಾ ಡಬಲ್ ಮಷಿನ್ ಸೆಕೆಂಡ್ ಹ್ಯಾಂಡಲ್ಲಿ ಕೂಡ ತೊಗೋಬಹುದು. ಅದು ನಿಮ್ಮ ಬಜೆಟ್, ನಿಮ್ಮ ಇಷ್ಟ, ನಿಮ್ಮ ದುಡ್ಡು ಯಾವ ರೀತಿ ಇರುತ್ತೆ ಅಂತ ನೋಡಿಕೊಂಡು ನೀವು ತೊಗೋಬೋದಾಗುತ್ತೆ ಫ್ರೆಂಡ್ಸ್. ನೋಡಿ, ನಾನು ಇದನ್ನೆಲ್ಲ ಏನು ಹೇಳ್ತಾ ಇದ್ದೀನಿ ಅವತ್ತು ನೋಟ್ಸ್ ಬರ್ಕೊಳ್ಳಿ. ಇದು ನೋಡಿ ಕ್ಲಾಸ್ 1 ಅಂತ ಹಾಕಿದ್ದೀನಿ, ಕ್ಲಾಸ್ 1 ಅಂತಲೇ ಬರ್ಕೊಳ್ಳಿ. ನೆಕ್ಸ್ಟ್ ಡೇ ನಾನು ಕ್ಲಾಸ್ 2 ಅಂತ ಹಾಕಿದಾಗ ಕ್ಲಾಸ್ 2ಅಲ್ಲಿ ಏನಿರುತ್ತೆ ಅಂತ ಅದನ್ನು ಕೂಡ ಬರ್ಕೊಳ್ಳಿ. ನೀವು ಲೈಕ್ ಕೊಡ್ತೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಲೈಕೇ ನನಗೆ ಫೀಸು ಅಂತ ನಾನು ಅಂದ್ಕೊಂಡಿರೋದು. ಸೊ ಹಾಗಾಗಿ ನೀವು ಲೈಕ್ ಕೊಟ್ಟರೆ ಮಾತ್ರ ನಿಮಗೆ ತಲೆಗೆ ಬರುತ್ತೆ ಅದು. ನೀವು ಲೈಕ್ ಕೊಟ್ಟಿಲ್ಲ ಅಂದರೆ ನೋಡಿ, ಬೇಕಾದ್ರೆ ನಿಮ್ಗೆ ಅಷ್ಟು ಅರ್ಥ ಆಗಿರಲ್ಲ ಅದು. ಒಂದು ಲೈಕ್ ಕೊಟ್ಬಿಡಿ, ಎಷ್ಟು ಜಲ್ದಿ ಅರ್ಥ ಆಗುತ್ತೆ ನಿಮಗೆ ಅಂತ. ಓಕೆ ಫ್ರೆಂಡ್ಸ್, ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಂತರ ಇದನ್ನೆಲ್ಲ ಟೈಲರಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಅವರು ಕೂಡ ಎಲ್ಲೂ ಹೊರಗಡೆ ಹೋಗ್ದಿರ, ಫೀಸ್ ಎಲ್ಲೂ ಕಟ್ಟದಿರ ನೀವು ಆರಾಮಾಗಿ ಒಂದು ಲೈಕ್ ಕೊಟ್ಟು ಆರಾಮಾಗಿ ಕಲಿಬೋದು ಫ್ರೆಂಡ್ಸ್. ಈ ವಿಡಿಯೋಸ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಖುಷಿಯಾಗಿ ಕಲೀರಿ, ಚೆನ್ನಾಗಿ ಸಂಪಾದನೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.